ಹಾಯ್ ಹಲೋ ಫ್ರೆಂಡ್ಸ್, ಚೇತನ ಸ್ಟಡಿ ಇನ್ಫಿನಿಟಿ ಚಾನಲ್ಗೆ ಸ್ವಾಗತ. ನಾನು ಚೇತನ. ಇವತ್ತಿನ ವೀಡಿಯೋ ಭಾಳ ಇಂಪಾರ್ಟೆಂಟ್ ವೀಡಿಯೋ, ಯಾಕಂದರೆ KPSCಯಿಂದ ಅಫಿಷಿಯಲ್ ನೋಟಿಫಿಕೇಷನ್ ಬಂದಿದೆ. KAS ರೀ ಎಕ್ಸಾಮ್ ಡೇಟ್ ಅನೌನ್ಸ್ ಆಗಿದೆ. ಹೌದು, KSದು ರೀ ಎಕ್ಸಾಮ್ ಏನು ಮಾಡು ಅಂತ CM ಸಿದ್ದರಾಮಯ್ಯ ಅವರು ಹೇಳಿದರು. ಹಾಗಾಗಿ KSದು ರೀ ಎಕ್ಸಾಮ್ ಡೇಟ್ ಅನೌನ್ಸ್ ಆಗಿಬಿಟ್ಟಿದೆ. ಸೊ ಈ ವರ್ಷದ ಕೊನೆಯಲ್ಲಿ ಯಾವಾಗ ನಡೆಯುತ್ತೆ ಅಂತ ಅಂದರೆ 29/12 ಅಂದರೆ ಡಿಸೆಂಬರ್ 29 ಅವತ್ತಿನ ದಿನ KSದು ಪ್ರಿಲಿಮ್ಸ್ ನಡೆಯುತ್ತೆ. ಸೊ ಯಾರ್ಯಾರು ಪ್ರಿಪೇರ್ ಆಗಬೇಕು ಅಂತ ಅಂದ್ಕೊಂಡಿದ್ದೀರೋ ನಿಮಗೊಂದು ಡೇಟ್ ಸಿಗ್ದಂಗೆ ಆಗಿದೆ, ಟಾರ್ಗೆಟ್ ಡೇಟ್ ಸಿಗ್ದಂಗೆ ಆಗಿದೆ ಪ್ರಿಪ್ರೇಷನ್ಗೆ. ಓಕೆ, ಸೊ ಏನು ಅಧಿಸೂಚನೆ 384 ಪೋಸ್ಟ್ಗೆ ಕರೆದಿದ್ರು KSದು, ಅದರದ್ದು ಎಕ್ಸಾಮ್ ನಡೆಸಿ ರೀ ಎಕ್ಸಾಮ್ ನಡೆಯುವಂಥ ಪರಿಸ್ಥಿತಿ ಬಂದಿದೆ. ಹಾಗಾಗಿ ಆ ರೀ ಎಕ್ಸಾಮ್ ಡೇಟು 29th ಡಿಸೆಂಬರ್ ನಡೆಯುತ್ತೆ. ಓಕೆ, ಸೊ ಅಕ್ಟೋಬರ್, ನವಂಬರ್, ಡಿಸೆಂಬರ್ ಕಂಟಿನ್ಯೂಸ್ ಎಕ್ಸಾಮ್ ಆಗಿಬಿಟ್ಟಿದೆ KPSCದು. ಅಕ್ಟೋಬರಲ್ಲಿ ವಿಲೇಜ್ ಅಕೌಂಟೆಂಟ್ ನಡೆದ್ರೆ, ನವಂಬರಲ್ಲಿ HK ರೀಜನ್ಸ್ಗೆ PDO ನಡೆಯುತ್ತೆ, ಡಿಸೆಂಬರಲ್ಲಿ PDO ಬರುತ್ತೆ. PDO ಮತ್ತು KS ಎಕ್ಸಾಮ್ ಎರಡೂ ಬರುತ್ತೆ. ಸೊ ಇಷ್ಟು ಎಕ್ಸಾಮ್ ಲೈನಪ್ ಆಗಿದೆ, ಮೇಜರ್ ಎಕ್ಸಾಮ್ಸು. ಇನ್ಯಾವುದಾದ್ರೂ ಬಿಟ್ಟಿದ್ರೆ ಕ್ಷಮಿಸಿ. ಆಲ್ ದ ಬೆಸ್ಟ್ ಯಾರ್ಯಾರು ಪ್ರಿಪೇರ್ ಆಗ್ತಿದ್ದೀರೋ. ಸೊ ಇವತ್ತು KSದು ಎಕ್ಸಾಮ್ ಅಪ್ಡೇಟ್ ಬಂದು ರೀ ಎಕ್ಸಾಮ್ ಆಗಿದೆ. ಸೊ ಸ್ಟೇ ಟ್ಯೂನ್ ಟು ಮೈ ಚಾನಲ್. ಹೀಗೆ ಇಂಪಾರ್ಟೆಂಟ್ ಅಪ್ಡೇಟ್ಸ್ಗೆ ಸ್ಟೇ ಟ್ಯೂನ್ ಟು ಮೈ ಚಾನಲ್. ಹಾಗೆ ತಪ್ಪದೆ ನೀವು ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತೀನಿ. ಸಬ್ಸ್ಕ್ರೈಬ್ ಆಗಿ ಈ ವಿಡಿಯೋನ ಶೇರ್ ಮಾಡಿ. ಓಕೆ, ಹಾಗೆ ಒಂದು ಲೈಕ್ ಕೊಡಿ ವಿಡಿಯೋ ಇಷ್ಟ ಆಗಿದ್ದರೆ. ಭೇಟಿಯಾಗೋಣ. ಆಲ್ ದ ಬೆಸ್ಟ್, ಚೆನ್ನಾಗಿ ಓದಿ.